ರೈಟ್, ಥ್ಯಾಂಕ್ ಯು ವಿಠಲ್ ಕುಮಾರ್ ಡೀಟೇಲ್ಸ್ಗಾಗಿ. ಬೆಳಗ್ಗೆ ಸೆಕ್ಯೂರಿಟಿ ಕೆಲಸ, ರಾತ್ರಿ ಅಕ್ಕಪಕ್ಕದ ಮನೆಗಳಲ್ಲಿ ರಾಬರಿ, ರಜಾ ದಿನಗಳಲ್ಲಿ ಕಳ್ಳತನ ಮಾಡ್ತಾ ಇದ್ದಂತಹ ನೇಪಾಳಿ ಗ್ಯಾಂಗ್ ಅನ್ನ ಸೆರೆ ಹಿಡಿಯಲಾಗಿದೆ. ನೇಪಾಳಿ ಗ್ಯಾಂಗ್ ಕಳ್ಳತನದ ಕೈಚಳಕ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಸೆಕ್ಯೂರಿಟಿನೇ ಕಳ್ಳತನದ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಬೇಲಿಯೇ ಎದ್ದು ಹೊಲ ಮೇದ ಹಾಗೆ ಸೆಕ್ಯೂರಿಟಿ ಕೆಲಸ ಮಾಡೋದು, ಬೆಳಗ್ಗೆ ರಾತ್ರಿ ಮನೆಗಳಲ್ಲಿ ಕಳ್ಳತನ ಮಾಡೋದು, ರಜಾ ದಿನಗಳಲ್ಲೂ ಕಳ್ಳತನ ಮಾಡ್ತಾ ಇದ್ದಂತಹ ಬಹುದೊಡ್ಡ ಗ್ಯಾಂಗ್ ಇದು, ನೇಪಾಳಿ ಗ್ಯಾಂಗ್. ಆ ಕಳ್ಳತನದ ಕೃತ್ಯ ಸಿಸಿಟಿವಿನಲ್ಲಿ ಸೆರೆಯಾಗಿದೆ. ಹಗಲೊತ್ತು ಸೆಕ್ಯೂರಿಟಿ ಕೆಲಸ, ಗೂರ್ಖಾ ಕೆಲಸ ಮಾಡ್ತಾ ಇದ್ದಂತಹ ನೇಪಾಳಿ ಗ್ಯಾಂಗ್ ಒಂದು ರಾತ್ರಿ ವೇಳೆ ದರೋಡೆ ಮಾಡ್ತಾ ಇದ್ದಂಥದ್ದು, ಬೇರೆ ಬೇರೆ ಮನೆಗಳಲ್ಲಿ ದರೋಡೆ ಮಾಡ್ತಾ ಇದ್ದಂತಹ, ಕಳ್ಳತನ ಮಾಡ್ತಾ ಇದ್ದಂತಹ ಒಂದು ಗ್ಯಾಂಗ್ ಇದು. ಇದನ್ನ ಇದೀಗ ಸೆರೆ ಹಿಡಿಯಲಾಗಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮುನಿರಾಜು ಫೋನ್ ಸಂಪರ್ಕದಲ್ಲಿದ್ದಾರೆ. ಮುನಿರಾಜು, ನಿಜಕ್ಕೂ ಶಾಕಿಂಗ್. ಹಗಲೊತ್ತು ಇವರೇ ಸೆಕ್ಯೂರಿಟಿ ಕೆಲಸ ಮಾಡುವಂಥದ್ದು, ಇವರೇ ರಾತ್ರಿ ದರೋಡೆ ಮಾಡ್ತಾ ಇದ್ದದ್ದು. ಹೇಗೆ ಸಿಕ್ಕಾಕೊಂಡ್ಬಿತ್ತು ಈ ಗ್ಯಾಂಗ್? ಶ್ರೀಲಕ್ಷ್ಮಿ, ಏನು ಒಂಟಿ ಮನೆಗಳು, ಅದರಲ್ಲಿ ಪ್ರಮುಖವಾಗಿ ಸಾಲು ರಜೆ ದಿನಗಳಿರುವಂತ ಸಮಯದಲ್ಲಿ ಏನು ರಜೆ ದಿನ ಪ್ರಯುಕ್ತ ಊರುಗಳಿಗೆ ಹೋಗ್ತಾರೆ, ಅಂತ ಮನೆಗಳನ್ನ ಟಾರ್ಗೆಟ್ ಮಾಡ್ತಿದ್ದಂತ ಈ ಗ್ಯಾಂಗ್ ಅಲ್ಲೇ ಒಂದು ಸೆಕ್ಯೂರಿಟಿ ಗಾರ್ಡ್ಗಳಾಗಿ ಪಕ್ಕ ಒಂದು ಕೆಲಸಗಳನ್ನ ಮಾಡ್ತಿರ್ತಾರೆ. ಈ ಸಂದರ್ಭದಲ್ಲಿ ಖಾಲಿಯಾದಂತ ಮನೆಗಳು ಮತ್ತೆ ಬೀಗ ಆಗಿರುವಂತ ಮನೆಗಳನ್ನ ಒಂದು ಟಾರ್ಗೆಟ್ ಮಾಡಿ ಅಲ್ಲಿ ಕಳ್ಳತನ ಮಾಡಿ ಅಲ್ಲಿಂದ ಚಿನ್ನಾಭರಣ ಮತ್ತೆ ನಗದು ಹಣವನ್ನ ದರೋಡೆ ಮಾಡ್ತಿದ್ರು. ಮತ್ತೆ ಇದು ನೇಪಾಳದಿಂದ ಬಂದು ಇಲ್ಲಿ ಕೆಲಸಕ್ಕೆ ಸೇರಿ ಸೆಕ್ಯೂರಿಟಿಗಳಾಗಿದ್ದಂತ ಒಂದು ವ್ಯಕ್ತಿಗಳ ಕೃತ್ಯ ಇದು. ಏನು ಮಾರತಳ್ಳಿ ಮತ್ತೆ ಏನು ಸುತ್ತಮುತ್ತ ಭಾಗ ಏನಿದೆ, ಈ ಒಂದು ಪ್ರದೇಶದಲ್ಲಿ ರಾತ್ರಿ ವೇಳೆ ಈ ಒಂದು ಕಳ್ಳತನ ಮಾಡ್ತಿದ್ರು. ಮತ್ತೆ ಇದೀಗ ಮಾರತಳ್ಳಿ ಪೊಲೀಸರು ಈ ಒಂದು ಗ್ಯಾಂಗ್ ನ ಸುಮಾರು 4 ಜನ ಆರೋಪಿಗಳನ್ನ ಬಂಧಿಸಿದ್ದಾರೆ. ಮತ್ತೆ ಅವರು ಒಂದು ಚಲನವಲನ ಮತ್ತೆ ಎಲ್ಲವೂ ಸಹ ಸಿಸಿಟಿವಿಗಳಲ್ಲಿ ರೆಕಾರ್ಡ್ ಆಗ್ತಿದ್ದು, ಅವುಗಳನ್ನ ಪರಿಶೀಲನೆ ಮಾಡಿದಾಗ ಇವರು ರಜಾ ದಿನಗಳಲ್ಲಿ ಮಾತ್ರ ಈ ರೀತಿಯಾಗಿ ಕೆಲಸ ಮಾಡ್ತಿದ್ರು. ಮತ್ತೆ ಏನು ಅದರಲ್ಲಿ ಪ್ರಮುಖವಾಗಿ ಊರುಗಳಿಗೆ ಯಾರು ಹೋಗ್ತಾರೆ ಬೀಗ ಹಾಕೊಂಡು ಅಂತ ಮನೆಗಳನ್ನೇ ಟಾರ್ಗೆಟ್ ಮಾಡಿ ಕಳ್ಳತನ ಮಾಡ್ತಿದ್ದು ಕಂಡು ಬಂದಿದೆ. ಶ್ರೀಲಕ್ಷ್ಮಿ, ಓಕೆ, ಥ್ಯಾಂಕ್ ಯು ಮುನಿರಾಜು ಡೀಟೇಲ್ಸ್ಗಾಗಿ. ಸುಮನಹಳ್ಳಿ ಫ್ಲೈಓವರ್ ಮೇಲೆ ಸಾವಿನ ಗುಂಡಿ ಇರೋ ವಾಸ್ತವ ಚಿತ್ರಣವನ್ನ ನ್ಯೂಸ್ 18 ವರದಿ ಮಾಡಿತ್ತು. ನ್ಯೂಸ್ 18 ಕನ್ನಡ ವರದಿಯ ಬೆನ್ನಲ್ಲೇ ಸ್ಥಳಕ್ಕೆ ಇದೀಗ ಅಧಿಕಾರಿಗಳು ದೌಡಾಯಿಸಿದ್ದಾರೆ. ಸುಮನಹಳ್ಳಿ ಫ್ಲೈಓವರ್ ಸಾವಿನ ಗುಂಡಿಯ ವರದಿಯ ಇಂಪ್ಯಾಕ್ಟ್ ಆಗಿದೆ. ನ್ಯೂಸ್ 18 ಕನ್ನಡ ವರದಿಯ ಇಂಪ್ಯಾಕ್ಟ್, ನಾವು ಮಾಡಿದಂತಹ ವಾಸ್ತವ ಚಿತ್ರಣದ ವರದಿ ಏನಿದೆ ಅದನ್ನು ಆಧರಿಸಿ ಇದೀಗ ಅಧಿಕಾರಿಗಳು ಅಲ್ಲಿ ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಲಗ್ಗೆರೆ ಉಪವಲಯ ಎಇ ಉಮೇಶ್ ಇನ್ನಿತರೆ ಅಧಿಕಾರಿಗಳು ಅಲ್ಲಿಗೆ ಬಂದಿದ್ದಾರೆ. ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಪಾಲಿಕೆ ಸದಸ್ಯ ಮೋಹನ್ ಕುಮಾರ್ ಕೂಡ ಭೇಟಿ ಕೊಟ್ಟಿದ್ದಾರೆ. ಸುಮನಹಳ್ಳಿ ಸುತ್ತ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗಿದೆ. ಅಲ್ಲಿ ಸೇತುವೆಯ ಮೇಲೆ ಗುಂಡಿ ಬಿದ್ದಿರ್ತಕ್ಕಂಥದ್ದು, ಫ್ಲೈಓವರ್ ಮೇಲೆ ಗುಂಡಿ ಬಿದ್ದಿರ್ತಕ್ಕಂಥದ್ದು ಸಾಕಷ್ಟು ಅಪಾಯಕಾರಿಯಾಗಿದೆ. ನೋಡ್ತಾ ಇದ್ದೀರಿ ಸುಮನಹಳ್ಳಿ ಫ್ಲೈಓವರ್ ಮೇಲೆ ಯಾವ ರೀತಿ ಗುಂಡಿ ಬಿದ್ದು ಅಪಾಯಕಾರಿ ವಾತಾವರಣ ನಿರ್ಮಾಣ ಆಗಿದೆ. ಅದನ್ನ ಅಧಿಕಾರಿಗಳ ಗಮನಕ್ಕೆ ತರಲಾಗಿದೆ. ಸೇತುವೆ ಮೇಲೆ ವಾಹನಗಳು ಓಡಾಡುವಂತ ಸ್ಥಿತಿಯಲ್ಲಿ ಇಲ್ಲ. ಇದೀಗ ಸ್ಥಳಕ್ಕೆ ಅಧಿಕಾರಿಗಳು, ಪಾಲಿಕೆ ಸದಸ್ಯರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ.